ಅಧ್ಯಕ್ಷರೇ ಇನ್ನೇನಾದ್ರೂ ಇದ್ರೆ ತಾವು ಕೇಳಬಹುದು. ಒಂದ್ ದಿವಸ ಮೊನ್ನೆ ಅಧ್ಯಕ್ಷರೇ, ಈಗ ಎಲ್ಲ ಆಯುಷ್ ಆಗಲಿ MBBS ಆಗಲಿ ಎಲ್ಲ ಡಾಕ್ಟರ್ ಪಾಸ್ಔಟ್ ಆಗ್ತಾರೆ, ಆದ್ಮೇಲೆ KPME ಪರ್ಮಿಷನ್ ತಗೋಬೇಕಂತ ರೂಲ್ಸ್ ಇದೆ. ಅದಕ್ಕೆ ಬಟ್ ಫೈರ್ NOC ಬಗ್ಗೆ ಭಾಳಷ್ಟು ಡಾಕ್ಟರ್ಸ್ ನಿನ್ನೆ ನನ್ನ ಹತ್ರ ಇಲ್ಲಿ ಬಂದು ನನ್ನ ಹೋಟೆಲ್ಗೆ ಬೆಳಗಾಂನ ಎಲ್ಲ ಡಾಕ್ಟರ್ಸ್ ಫೈರ್ NOC ಸ್ಮಾಲ್ 10x10 ಕ್ಲಿನಿಕ್ಕಿಗೂ ಫೈರ್ NOC ಫೈರ್ ಎಸ್ಟಿಂಗ್ವಿಷರ್ ಇಕ್ತಾರೆ. ಫೈರ್ NOC ಅಂದ್ರೆ ಫುಲ್ ಪೈಪ್ಲೈನ್ ಮಾಡಿ ದೊಡ್ಡದಾಗಿ ಎಷ್ಟು ಅದಕ್ಕೆ ಕನೆಕ್ಷನ್ ಕೊಟ್ಟಂದ್ರೆ ಅದರಲ್ಲಿ ವರ್ಕೌಟೇ ಆಗಲ್ಲ ಪಾಪ ಡಾಕ್ಟರ್ಸ್ಗಳಿಗೆ. ನರ್ಸಿಂಗ್ ಹೋಮಿಗೆ ಮಾಡಿ ಕಂಪಲ್ಸರಿ, ಬಟ್ ಕ್ಲಿನಿಕ್ಕಿಗೆ OPD ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ಳಿ ತಮ್ಮ ಮುಖಾಂತರ. ಅಲ್ಲ ಸರ್, ಇನ್ನು ಫೈರ್ದು ಮಾತ್ರ ನೀವು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು. ನನ್ನ ಓನ್ ಹಾಸ್ಪಿಟಲ್ಗೆ 3 ವರ್ಷ ಆಯ್ತು ಸರ್. ದಯಮಾಡಿ ಅದನ್ನ ಬಿಟ್ಬಿಡ್ರಿ ಸರ್. ಬಿಲ್ಲಿಗೆ ಸಂಬಂಧಪಟ್ಟ ನೀವು 100 ಬೆಡ್ ಅಬೌವ್ ಇಡ್ರಿ, 200 ಬೆಡ್ ಅಬೌವ್ ಇಡ್ರಿ. ಸಂಬಂಧ ಇದೆ ಅಂತ ಹೇಳಿ, ನೀವೆಲ್ಲ ಡಾಕ್ಟರ್ ಕಲ್ತವ್ರು. ಬಿಲ್ಲಿಗೆ ಸಂಬಂಧ ಇದೆ ಅಂತ ಹೇಳಿ, ಬಿಲ್ಲಿಗೆ ಸಂಬಂಧ ಇದೆ ಸರ್. ಮಾತಾಡಿ, ಇದು ರಿಲ್ಯಾಕ್ಸ್ ಮಾಡ್ಬೇಕು ಸರ್. ಬಿಲ್ ಅಲ್ಲಿ ಬಿಲ್ ಇಂದನೇ ತಂದಿರೋದು. ಒಬ್ಬರು ಮಾತಾಡೋ ಇನ್ನೊಬ್ಬರು ಮಾತಾಡಬೇಕು. 17 ಕಂಡೀಷನ್ಸ್ ಅಲ್ಲಿ ಅದಿದೆ ಸರ್. ಆಯ್ತು, 1 ಸೆಕೆಂಡ್ ನೋಡಿ, ನೀವೆಲ್ಲ ಡಾಕ್ಟರ್ ಕಲ್ತವ್ರಲ್ಲ. 1 ಸೆಕೆಂಡ್ ಶೈಲೇಂದ್ರ ಅವರೇ ಸರ್, ಒಂದು ನಿಲ್ಲಪ್ಪ. ಅಲ್ಲಿ ಅವ್ರು ಎದ್ದು ನಿಂತು ನೀವೆದ್ದು ಮಾತಾಡಿದ್ರೆ ಆಗ್ತದ? ಈಗ ಈ ಬಿಲ್ಲಿಗೆ ಸಂಬಂಧ, ನೀವೊಬ್ಬ ಡಾಕ್ಟರ್ ಆಗಿ ಈ ಬಿಲ್ಲಿಗೆ ಸಂಬಂಧಪಟ್ಟ ಏನಾದಿದ್ದಲ್ಲಿ ಇದರ ಸಾಧಕ ಬಗ್ಗೆ ಅದರ ಬಗ್ಗೆ ಪ್ರಸ್ತಾವನೆ ಮಾಡಿ. ನೀವೀಗ ಈ ಬಿಲ್ ತರುವಾಗ ಫೈರ್ ಸರ್ವಿಸ್ ಹತ್ರ ಮಾತಾಡಬೇಕು. ಅವರ ಕಾನೂನೇ ಬೇರೆ, ಹೆಲ್ತ್ ಕಾನೂನೇ ಬೇರೆ. ನೀವು ಇದನ್ನು ಈ ಬಿಲ್ಲಿಗೆ ಏನಾದಿದ್ರೆ ಮಾತಾಡಿ. ಅವ್ರದ್ದು ಮುಗಿಲಿ. ಜನರಿಗೆ ಒಳ್ಳೇದಾಗ ನೋಡಿ, ತಪ್ಪೇನಿಲ್ಲ ಸರ್. ಅವ್ರು ಹೇಳೋದೇನು ಸರ್, ಈಗೇನು ಒರಿಜಿನಲ್ ಬಿಲ್ ನಾವು ಫೈರ್ ಒಂದು ಕಂಡೀಷನ್ ಅಂತ ಹೇಳಿ ತಂದಿದ್ವಿ, 17 ಕಂಡೀಷನ್ ಅಲ್ಲಿ ಫೈರ್ ಒಂದಿದೆ ಸರ್, ಸೇಮ್ ಬಿಲ್ ಅಲ್ಲೇ ಮೊದಲೇನ್ ಬಿಲ್ ಪಾಸ್ ಮಾಡಿದೀವಿ. ನಮ್ಮಲ್ಲಿ ಫೈರ್ ಸೇಫ್ಟಿ NOC ತಗೊಳ್ಳೇಬೇಕು, ಬಿಲ್ ಅಲ್ಲಿ ಇದೆ. ಆ ಫೈರ್ ಸೇಫ್ಟಿ ನಾರ್ಮ್ಸ್ ನಮ್ ಕಂಟ್ರೋಲ್ ಇಲ್ಲ, ಅದು ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್. ಯಾವ ಬಿಲ್ಡಿಂಗ್ ಗೆ ನಮ್ಮಲ್ಲಿ ಫೈರ್ ಸೇಫ್ಟಿ NOC ಬೇಕೇ ಬೇಕು. ಅದನ್ನ ತೆಗೆಯಕ್ಕೆ ಆಗೋದೇ ಇಲ್ಲ. ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಲಿ, ಅದು ಎಜುಕೇಶನ್ ಇರ್ಬೋದು, ಹೆಲ್ತ್ ಇರ್ಬೋದು, ಫೈರ್ ಸೇಫ್ಟಿ NOC ಇರಬೇಕು ಅಂತ ನಾವು ಹೇಳ್ತೀವಿ. ಅಷ್ಟೇ ನಮ್ದು ಇರುವಂಥದ್ದು. ಆ ಫೈರ್ ಸೇಫ್ಟಿ ನಾರ್ಮ್ಸ್ ಏನಿದೆ ಅದು ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್, ಹೋಮ್ ಮಿನಿಸ್ಟ್ರಿ ಅಂತ ಇರುವಂಥದ್ದು. ನಾನು ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡಿದ್ರು. ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ, ಆ ಸಭೆ ಮುಖಾಂತರ ಕೆಲವು ವಿಷಯಗಳ ಬಗ್ಗೆ ಅವರು ಸಡಿಲ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಫೈರ್ ಸೇಫ್ಟಿ ಏನಿದೆ ಆ ವಿಷಯದ ಬಗ್ಗೆ ಅವರು ಭಾಳ ಸ್ಟ್ರಿಕ್ಟ್ ರೂಲ್ಸ್ ಇದೆ ಮನೆ ಸಭಾಧ್ಯಕ್ಷರೇ, ಅದು ಅವ್ರು ಮಾಡಬೇಕಾಗ್ತದೆ. ಅದನ್ನು ಖಂಡಿತವಾಗಿ ನಾನು ರೆಪ್ರೆಸೆಂಟೇಷನ್ ಮಾಡಿದ್ದೀನಿ ಅವ್ರಿಗೆ, ಈ ಥರ ಕೆಲವರಿಗೆ ತೊಂದರೆ ಆಗ್ತಾ ಇದೆ ನೋಡಿ ಅಂತ. ಸೊ ಅವ್ರು ಅದನ್ನು ಅವ್ರ ಗಮನದಲ್ಲಿದೆ. ಸೊ ಮುಂದೆ ಅವರು ಆ ವಿಚಾರದ ಏನ್ ಮಾಡ್ತಾರೆ ನೋಡೋಣ. ಅದು ಈ ಬಿಲ್ಗೆ ನೇರವಾಗಿ ಸಂಬಂಧ ಬರೋದಿಲ್ಲ. ಮನೆ ಸ್ಮಾಲ್ OPDCಗೆ ರಿಯಾಯಿತಿ ಕೊಡ್ರಿ ಅಂತ ವಿನಂತಿ ಮಾಡ್ಕೋತೀನಿ ತಮ್ಮ ಮೂಲಕ ನಾನು. ಮಾನ್ಯ ಅಧ್ಯಕ್ಷರೇ, ಆಯ್ತು ಹೇಳಿದ್ರಲ್ಲ, ಈಗ ಶಿವರಾಜ್ ಫೈರ್ ಸೇಫ್ಟಿ ಅವ್ರು ಮಾಡ್ಬೇಕು ಸರ್. ಈಗ ಇದ್ರಲ್ಲಿ ನೀವು ಅಡಿಷನ್ ಮಾಡ್ರಿ ಸರ್. ಈಗ 17 ಕೇಳ್ತೀವಿ ಅಷ್ಟೇ ಸರ್. 17 ಕಂಡೀಷನ್ಸ್ ಈಗ ನಾವು ಹಾಸ್ಪಿಟಲ್ ಓಪನ್ ಮಾಡಕ್ ಮಾಡಿದೀವಲ್ಲ ಸರ್, ಅದರಲ್ಲಿ ಫೈರ್ NOC ಫಾರ್ ಮೋರ್ ದೆನ್ 100 ಬೆಡ್ ಹಾಸ್ಪಿಟಲ್ ಅಂತ ಮಾಡಿದ್ವಿ. ಇಲ್ಲ, ಅದು ಮಾಡಕ್ ಆಗೋದಿಲ್ಲ ಸರ್. 10/10 ಒಂದು ಇಲ್ಲ ನೋಡಿ. ಫೈರ್ ಸೇಫ್ಟಿ NOC ಇಸ್ ಮ್ಯಾಂಡೇಟರಿ ಅಂಡರ್ KPME. ನಾವು ಯಾವ ಬಿಲ್ಡಿಂಗ್ ಹೈಟ್ ಪ್ರಕಾರ, ಬಿಲ್ಡಿಂಗಿನ ಸ್ಕ್ವೇರ್ ಫೀಟ್ ಪ್ರಕಾರ ಎಷ್ಟಿರ್ಬೇಕು, ಏನಿರ್ಬೇಕು, ಅದು ಫೈರ್ ಸೇಫ್ಟಿ ಅವ್ರು ಮಾಡಬೇಕು. ಆಸ್ಪತ್ರೆಗೆ ಒಂದು ರೂಲ್ ಮಾಡೋದು, ಸ್ಕೂಲ್ಗೆ ಒಂದು ರೂಲ್ ಮಾಡೋದು, ಇನ್ನೊಂದು ಬಿಲ್ಡಿಂಗ್ ಒಂದು ರೂಲ್ ಮಾಡಕ್ ಆಗಲ್ಲ. ಅವರು ಒಂದು ನಿಮಿಷ ಕೇಳ್ಬಿಡಿ. ಯಾವ ಕಟ್ಟಡದಲ್ಲಿ ಯಾವ ತರ ಇದೆ, ಅವರು ನೀವು ಅಲ್ಲಿ ಆಸ್ಪತ್ರೆ ನಡೆಸ್ತಾ ಇದ್ದೀರಾ, ಅಥವಾ ನೀವು ಸ್ಕೂಲ್ ನಡೆಸ್ತಾ ಇದ್ದೀರಾ, ಅಥವಾ ಒಂದು ನೀವು ಶೋರೂಮ್ ಇಟ್ಟಿದ್ದೀರಾ, ಅದು ಅವ್ರಿಗೆ ಸಂಬಂಧ ಅಲ್ಲ. ಅವರು ಆ ಬಿಲ್ಡಿಂಗಿನ ಒಂದು ಸೈಜ್ ಪ್ರಕಾರ ಏನು ನಾರ್ಮ್ಸ್ ಇರ್ತದೆ ಅದನ್ನು ಅವರು ಫಿಕ್ಸ್ ಮಾಡ್ತಾರೆ. ಸೊ ಆ ನಾರ್ಮ್ಸ್ ಪ್ರಕಾರ ಅವರು ಮಾಡುವಂಥದ್ದು. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ, ಪ್ರಯತ್ನದಲ್ಲಿ ಇದ್ದೇವೆ ಮನೆ ಸಭಾಧ್ಯಕ್ಷರೇ. ಆದರೆ ಇವತ್ತು ಈ ಒಂದು ಬಿಲ್ಗೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಶ್ರೀನಿವಾಸ್ ಎಂಟಿ ಮಾನ್ಯ ಅಧ್ಯಕ್ಷರೇ, ಈ ಒಂದು ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ ನಾನು ಸ್ವಾಗತಿಸ್ತೀನಿ. ಯಾಕೆಂದರೆ ನಮ್ಮ ಹಲವಾರು ಬಾರಿ ಈ ಹರಾಸ್ಮೆಂಟ್ ಅಂತೂ ಮೆಡಿಕಲ್ ಪ್ರೊಫೆಷನ್ನಲ್ಲಿ ಇದ್ದಿದ್ದು ನಿಜ. ಮತ್ತು ಸುಮಾರು 4,000 ಹಾಸ್ಪಿಟ್ಲ್ಗಳು, ಖಾಸಗಿ ಆಸ್ಪತ್ರೆಗಳು KPME ನೋಂದಣಿಗೆ ಪೆಂಡಿಂಗ್ ಇದ್ದವು. ಸೊ ಹಲವಾರು ಬಾರಿ ನಾವು ಫನಾ ಮತ್ತು IMA ಕಡೆಯಿಂದ, ಖಾಸಗಿ ವೈದ್ಯರುಗಳ ಕಡೆಯಿಂದ ಆರೋಗ್ಯ ಸಚಿವರನ್ನ, ಆರೋಗ್ಯ ಇಲಾಖೆಯನ್ನು ಮನವಿ ಮಾಡಿದಾಗ ಇವತ್ತು ಈ ವಿಧೇಯಕನ ಮಂಡಿಸಿರೋದು ನಿಜವಾಗ್ಲೂ ಇದು. ಮತ್ತೆ ವಿಶೇಷವಾಗಿ ಪ್ರೊವಿಷನಲ್ ಸರ್ಟಿಫಿಕೇಟ್ ಕೊಡ್ತಾ ಇರೋದು ತುಂಬಾ ಸ್ವಾಗತಾರ್ಹ. ಅದೇ ರೀತಿ ಈಗ ಏನು ಎಲ್ಲ ಫೈರ್ NOC ಇದೆಲ್ಲ ಕೇಳ್ತಾ ಇದ್ದಾರೆ, ಇದು ನಾವು ಫನಾ ಮತ್ತು IMA ಕಡೆಯಿಂದನೂ ಮಾನ್ಯ ಆರೋಗ್ಯ ಸಚಿವರು, ಗೃಹ ಸಚಿವರಿಗೆ ಮನವಿ ಮಾಡಿದಾಗ ಅವರೊಂದು ವಿಶೇಷ ಸಭೆ ಮಾಡಿ, ಮತ್ತು ಫೈರ್ ಇಲಾಖೆಯಿಂದ ಕೂಡ ಎಲ್ಲ ಸಭೆ ಮಾಡಿ ಇವತ್ತು ಆದ
ಎಲ್ಲ ನಮ್ಮ ಆರೋಗ್ಯ ಮತ್ತು ಗೃಹ ಇಲಾಖೆ ಗೃಹ ಸಚಿವರ ಅವರ ಒಂದು ಕಮಿಟ್ಮೆಂಟ್ ಇಂದ ಇವತ್ತು ಅದು ಜೀವ ಕೂಡ ಆಗಿದೆ ಅಧ್ಯಕ್ಷರೇ. ಮತ್ತೆ ಎಲ್ಲ ನಮ್ಮ ವೈದ್ಯ ಶಾಸಕರು ಏನು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕ್ಲಿನಿಕ್ಸ್ಗೆ, ಡೇ ಕೇರ್ ಸೆಂಟರ್ಗೆ, ಅದಕ್ಕೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ಅದೆಲ್ಲ ಸರಳೀಕರಣ ಕೂಡ ಮಾಡಿದ್ದಾರೆ ಫೈರ್ ಇದ್ರ ಜೊತೆ. ಈಗಾಗಲೇ ಮಾನ್ಯ ಗೃಹ ಸಚಿವರು ಅದಕ್ಕೆ ಸಹಿ ಮಾಡಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಅದು ಜೀವ ಆಗುತ್ತೆ. ಸೊ ಇದು ಬಿಲ್ಲಿಗೆ ಸಂಬಂಧಪಟ್ಟಂಗೆ ಅಧ್ಯಕ್ಷರೇ ಅವರು ಕೇಳ್ತಾರೆ ಫೈರ್ ಎನ್ಒಸಿ ಇದ್ರಲ್ಲಿ ಇದೆ. ಇದಕ್ಕೆ ಸ್ವಲ್ಪ ಸರಳೀಕರಣ ಆಗಿ ಜೀವ ಆಗಿದೆ. ಇದು ಅತ್ಯಂತ ಸ್ವಾಗತಾರ್ಹ ನಿರ್ಧಾರ. ಧನ್ಯವಾದಗಳು. ನನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನಿಲ್ಲ, ಸನ್ಮಾನ್ಯ ಸಚಿವರ ಗಮನಕ್ಕೆ ಅಂತ ತರಲಿಕ್ಕೆ ಇಷ್ಟಪಡ್ತೀನಿ ಸರ್. ಸೆಕ್ಷನ್ 6 ತಾವೇನು ಹೇಳಿದ್ದೀರಾ ಸರ್, ಈ ಪ್ರೀ ರಿಕ್ವಿಸಿಟ್ಸ್ ಫಾರ್ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅಂತ ಏನು ಹೇಳಿದ್ದೀರಾ, ರಿನ್ಯೂವಲ್ಗೂ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹಾಕ್ಬೇಕು ಸರ್. ರಿನ್ಯೂವಲ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಕ್ಕೆ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪ್ರಶ್ನೆ ಉದ್ಭವ ಆಗಲ್ಲ. ಹೊಸದಾಗಿ ಮಾಡುವಂಥ ಎಸ್ಟಾಬ್ಲಿಷ್ಮೆಂಟಿಗೆ ಬೇಕಾಗುತ್ತೆ. ಯಾವುದೇ ಎಕ್ಸಿಸ್ಟಿಂಗ್ ಇರುವಂಥ ಸಂಸ್ಥೆಗಳಿಗೆ ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೆ ಈ ಟೆಂಪ್ರವರಿ ವ್ಯಾಲಿಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಿಲ್ಲ. ಅದನ್ನು ಒಂದು ತಾವು ಗಮನಿಸಬೇಕಾಗಿದೆ. ಏನಂತ ಹೇಳಿದ್ರೆ, ಪ್ರೀ ರೆಕ್ವಿಸಿಟ್ಸ್ ಫಾರ್ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಆರ್ ರಿನ್ಯೂವಲ್ ಆಫ್ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್. ಸೊ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಬಂದಾಗ ಅವ್ರಿಗೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಇದ್ರೇನೆ. ಈಗ ಆಲ್ರೆಡಿ ಪರ್ಮನೆಂಟ್ ಇರ್ತಾರಲ್ಲ. ಇಲ್ಲ, ಪರ್ಮನೆಂಟ್ ಅದು ರಿನ್ಯೂವಲ್ಗೆ. ಫಸ್ಟ್ ಟೈಮ್ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಬಂದಾಗ, ರಿನ್ಯೂವಲ್ ಬಂದಾಗಲೂ ಕೇಳ್ಬಿಡಿ, ರಿನ್ಯೂವಲ್ ಬಂದಾಗ ಅದು ನ್ಯಾಚುರಲಿ ಅವ್ರಿಗೆ ಹಿಂದೆನೆ ರಿಜಿಸ್ಟ್ರೇಷನ್ ಆಗಿತ್ತು, ಅವ್ರು ಅದನ್ನ ರಿನ್ಯೂ ಮಾಡ್ಕೋಬಹುದು. ಆಯ್ತಾ? ಆ ರಿನ್ಯೂವಲ್ ಪೀರಿಯಡ್ ತೊಂದರೆ ಆದ್ರೆ ಈಗ ಪ್ರೊವಿಷನಲ್ ಸರ್ಟಿಫಿಕೇಟ್ ತಗೋಬಹುದು, 6 ತಿಂಗಳು ನಡೆಸಬಹುದು, ಅದು ಆಗ್ತದೆ. ಇನ್ನೊಂದು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಬಂದಾಗ ಪ್ರೊವಿಷನಲ್ ಇರಲೇಬೇಕು. ಅಲ್ಲ, ಆ ರೀತಿ ಓಲ್ಡ್ ಎಸ್ಟಾಬ್ಲಿಷ್ಡ್ ಇದ್ರೆ ರಿನ್ಯೂವಲ್ ಬರ್ತಾರೆ. ರಿನ್ಯೂವಲ್ ಬಂದಾಗ ಏನಾದರೂ ಡಿಲೇ ಆಗ್ತಾ ಇದ್ರೆ ನಾವು ಪ್ರೊವಿಷನಲ್ ಕೊಟ್ಟು ಮತ್ತೆ ರಿನ್ಯೂ ತಗೋಬಹುದು. ಪ್ರೊವಿಷನ್ ಅಂತ ಹೇಳ್ಬೋದು. ಅದು ಯಾಕಂದ್ರೆ ಇದು ಎರಡಕ್ಕೂ ಅಪ್ಲೈ ಆಗ್ತದೆ. ಇದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅಪ್ಲೈ ಆಗ್ತದೆ. ಫಸ್ಟ್ ಟೈಮ್ ಬರ್ತಾ ಇರೋರಿಗೆ ರಿನ್ಯೂವಲ್ ಒಂದು ಬಂದವನು ನೀವು ಹೋಗ್ಬಿಟ್ಟು ಡಾಕ್ಟರ್ ಹಂಗ್ ಬರೋದೇ ಇಲ್ಲ. ಈ ಆಕ್ಟಿನಲ್ಲಿ ಅರ್ಥ ಇರೋದು ಆಗಿಲ್ಲ, ಬರೋದೇ ಇಲ್ಲ, ಬರೋದೇ ಇಲ್ಲ. ಪರ್ಮನೆಂಟ್ ರಿಜಿಸ್ಟ್ರೇಷನ್ ಇದ್ರೆ ಸಮಸ್ಯೆನೇ ಇಲ್ಲ. ಆಕ್ಟ್ ಅಲ್ಲಿ ಆಗಿದೆ ಸರ್. ದಿನೇಶ್ ಅವರೇ, ತಾವು ಹೇಳ್ತೀರಿ ಆ ವರ್ಡಿಂಗ್ಸ್ ಏನಾದ್ರೆ ನಾವು ನೋಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ. ತಾವು ಹೇಳ್ತೀರಿ ರಿನ್ಯೂವಲ್ಗೆ ಅದನ್ನು ಕಂಪಲ್ಸರಿ ಅಲ್ಲ ಪ್ರೊವಿಷನ್ ಮಾಡ್ತಿದೆ ಅಂತ ಹೇಳಿ, ಏನು ಪ್ರೊವಿಷನ್ ಇದಕ್ಕೆ. ಮತ್ತೆ ಇವರೇನು ಹೇಳ್ತಾರೆ, ಮತ್ತೆ ಲೇಟೆಡ್ ಮೇ ಮಿಸ್ಯೂಸ್ ಬೈ ದಿ ಆಫೀಸರ್ಸ್, ಅದು ಕ್ಲಾರಿಟಿ ಅಲ್ಲ. ಅದರಲ್ಲಿ ಏನಾದ್ರು ವರ್ಡಿಂಗ್ಸ್ ಬದಲಾವಣೆ ಮಾಡಬೇಕು ಆದ್ರೆ ಖಂಡಿತ ಅದನ್ನು ಬದಲಾವಣೆ ಮಾಡ್ಕೊಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಮುಗ್ಲಿ ಆಯ್ತು. ಸಭಾಧ್ಯಕ್ಷರೇ, ಸೆಕ್ಷನ್ 7 ಎನ್ಕ್ವಾಸು ಮತ್ತು NABH ಹೇಳಿದ್ದೀರಾ ಸರ್. NABL ಸೇರಿಸಿಲ್ಲ. ನ್ಯಾಷನಲ್ ಅಕ್ರಿಡೇಷನ್ ಆಫ್ ಬೋರ್ಡ್ ಆಫ್ ಲ್ಯಾಬೊರೇಟರೀಸ್ನ ಸೇರಿಸಿಲ್ಲ. ನೆಕ್ಸ್ಟ್ ಪ್ಯಾರಾ NABH ಇದೆ. NABH ಹಾಸ್ಪಿಟಲ್ಸ್, NABL ಬೋರ್ಡ್ ಆಫ್ ಲ್ಯಾಬೊರೇಟರೀಸ್. ಸಭಾಧ್ಯಕ್ಷರೇ, ಏನೊಂದು ಈ ಫೈರ್ NOC ಬಗ್ಗೆ ಏನೇ ಒಂದು ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿರೋ ಒಂದು ಸಣ್ಣ ಕ್ಲಿನಿಕ್ ಮಾಡಲಿಕ್ಕೆ ಸಭಾಧ್ಯಕ್ಷರೇ, ಅದಕ್ಕೂ ಫೈರ್ NOC ತನ್ನಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ ಇರುತ್ತೆ. ಒಂದು ಬಿಲ್ಡಿಂಗ್ನಲ್ಲಿ ಆ ಒಂದು ಕ್ಲಿನಿಕ್ ಅವರು ಹೋಗ್ಬಿಟ್ಟು ಫೈರ್ NOC ತಮ್ಮನಿಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಕ್ಲಿನಿಕ್ಸ್ ಎಸ್ಟಾಬ್ಲಿಷ್ ಮಾಡೋಕ್ಕೂ ಕಂಡೀಷನಲ್ NOC ಬೇರೆ ಯಾವುದಕ್ಕೂ ಪರವಾನಗಿ ಕೊಡೋಕ್ಕೆ ಬೇರೆ ಎಲ್ಲ ಒಂದು ನಿಮಿಷ ಬೇರೆ ದೊಡ್ಡ ಬಿಲ್ಡಿಂಗಿಗೆ, ಒಂದು ಆಸ್ಪತ್ರೆಗಳಿಗೆ, ಸಣ್ಣ ಕ್ಲಿನಿಕ್ಕಿಗೆ ಕ್ಲಿನಿಕನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಫೈರ್ NOC ತನ್ನಿ ಅಂದರೆ ಅಲ್ಲ ಹೇಳಿದ್ದಾರೆ. ಅದಕ್ಕೆ ಬೇರೆ ಯಾವುದೇ ಪರವಾನಗಿ ಕೊಡ್ತಾ ನಾವು ಈ ರೀತಿ ಕಂಡೀಷನ್ಸ್ ಇರಲ್ಲ ಸಭಾಧ್ಯಕ್ಷರೇ. ಎಷ್ಟೋ ರಾಜ್ಯದಲ್ಲಿ ಈ ರೀತಿ ಕ್ಲಿನಿಕ್ಸ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಲೈಸೆನ್ಸ್ ತಗೊಳ್ಳೋವಂಥದ್ದು ಕಂಡೀಷನೇ ಇರಲ್ಲ. ಆದರೂ ನಮ್ಮಲ್ಲಿ ಮಾಡಿದ್ವಿ, ಓಕೆ ಮಾಡಲಿ. ಬಟ್ ಈ ರೀತಿ ವಿಪರೀತ ಕಂಡೀಷನ್ ಮಾಡಿದ್ರೆ ಯಾರು ಕ್ಲಿನಿಕ್ಕಿಗೇನು ಒಂದು ಪರವಾನಗಿನೇ, ಒಂದು ಲೈಸೆನ್ಸ್ ತಗೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಕಂಡೀಷನ್ ಹಾಕಿದವರು ಯಾರು ಹಾಕಿರೋ? ನಾವೇ ಸರ್ಕಾರದಲ್ಲಿ. ಯಾವ ಡಿಪಾರ್ಟ್ಮೆಂಟ್? ಸರ್ಕಾರ ಸರ್. ಲಾಸ್ಟ್ ಟೈಮ್ ಸರ್ ರಮೇಶ್ ಕುಮಾರ್ ಸಾಹೇಬ್ ಇದ್ದಾಗ ಅದನ್ನು ಮಾತಾಡದಂತ ಹೇಳಿದ್ದಾರೆ. KPME ಪ್ರಕಾರ ಫೈರ್ NOC ಇಸ್ ಮ್ಯಾಂಡೇಟರಿ. ಆಯ್ತಾ? ತಗೊಳ್ಳೇಬೇಕು. ನಾವೀಗಾಗಲೇ ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಜೊತೆ DGP ADGP ಎಲ್ಲರ ಜೊತೆ ಕೂತ್ಕೊಂಡು ಒಂದೆಲ್ಲ ಡೀಟೇಲ್ ಡಿಸ್ಕಷನ್ ಆಗಿದೆ.
ಎಲ್ಲೆಲ್ಲಿ ಸಡ್ಲೀಕರಣ ಮಾಡಬೇಕು, ಎಲ್ಲೆಲ್ಲಿ ನಾವು ಸಹಾಯ ಮಾಡಬೇಕು, ಅದೆಲ್ಲವೂ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಅವರು ಈಗ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ಅದು ಡೀಟೇಲ್ ಡಿಸ್ಕಷನ್ ಮಾಡಿದ್ದೀವಿ. ಅವರು ಆರ್ಡರ್ಸ್ ಇಶ್ಯೂ ಮಾಡ್ತಾರೆ, ಅದರಲ್ಲಿ ಎಲ್ಲೆಲ್ಲಿ ಸಡ್ಲೀಕರಣ ಆಗುತ್ತೆ ಅವ್ರು ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವರ ಒಂದು ನಿಯಮಗಳ ಪ್ರಕಾರ ಅವ್ರು ಮಾಡ್ತಾರೆ, ಅವ್ರ ನಿಯಮಗಳ ಪ್ರಕಾರ ಅವ್ರು ಮಾಡ್ತಾರೆ. ಓಕೆ, ಅದು ಹೇಳಿದ್ದಾರೆ. ನಾನು ಶಿವಲಿಂಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಸೋಸಿಯೇಷನ್ ಅವರು ಕೂಡ ಇದ್ರು ಆ ಸಭೆಯಲ್ಲಿ. ಅಸೋಸಿಯೇಷನ್ ಸುಪ್ರೀಂ ಕೂಡ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಸಭಾಧ್ಯಕ್ಷರೇ 15 ಮೀಟರ್ ವರ್ಗು ಫೈರ್ NOC ಬೇಕಿಲ್ಲ ಅನ್ನೋದನ್ನ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದನ್ನ ಅನುಷ್ಠಾನ ಮಾಡ್ಕೊಂಡಿಲ್ಲ ನಮ್ಮ ರಾಜ್ಯದಲ್ಲಿ. ಹೋಮ್ ಮಿನಿಸ್ಟರ್ ಮಾತಾಡ ದಯವಿಟ್ಟು ಸುಪ್ರೀಂ ಕೋರ್ಟ್ 15 ಮೀಟರ್ 15 ಮೀಟರ್ಸ್ ಬಿಲ್ಡಿಂಗ್ ಹೈಟ್ ಇರುವಂತದಕ್ಕೆ ಫೈರ್ NOC ಬೇಕಿಲ್ಲ ಅನ್ನೋದನ್ನ ಜಡ್ಜ್ಮೆಂಟ್ ಕೊಟ್ಟಿರುವಂತದ್ದು. ಡಿಸ್ಕಸ್ ಮಾಡುವಲ್ಲ. ಮಾನ್ಯ ಸಭಾಧ್ಯಕ್ಷರೇ ನೋಡಿ, ಮಾನ್ಯ ಸಭಾಧ್ಯಕ್ಷರೇ ಸರ್, ಈಗ ನಾರಾಯಣ ಅವರು ಮೆಡಿಕಲ್ ಹೇಳ್ತಾ ಇರುವಂತದ್ದು ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಲಾಸ್ 15 ಮೀಟರ್ಸ್ಗಿಂತ ಅಬವ್ ಇರೋದಕ್ಕೆ ಬೇರೆ ನಾರ್ಮ್ಸ್ ಇದೆ, 15 ಮೀಟರ್ಗಿಂತ ಕಮ್ಮಿ ಇರೋದಕ್ಕೆ ಬೇರೆ ನಾರ್ಮ್ಸ್ ಇದೆ. ಅದು ಅವ್ರ ಬಿಲ್ ಬಂದಾಗ ಚರ್ಚೆ ಮಾಡೋಣ, ಇದಕ್ಕೆ ಸಂಬಂಧ ಇಲ್ಲ. ಅವ್ರಿಗೆ 15 ಮೀಟರ್ಸ್ಗಿಂತ ಅಬವ್ ಇರೋದಕ್ಕೆ ಬೇರೆ ಸುಮಾರು ನಾರ್ಮ್ಸ್ ಬಂದ್ಬಿಡ್ತದೆ. ಬಿಲೋ ಇರೋರಿಗೆ ಫೈರ್ ಸೇಫ್ಟಿ NOC ಬೇಡ ಅಂತ ಎಲ್ಲೂ ಹೇಳಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ತಕ್ಷಣ ಎಲ್ಲ ತಂದು OCCC ಮಾಡಿದ್ದಾರೆ. ಇಲ್ಲಿ ಇದೇ ರೀತಿ ನಾನು ಕೇಳ್ಕೊತೀನಿ. ಹೇಳಿ ಡಾಕ್ಟ್ರೆ, ನಿಮಗೆ ಕೇಳ್ಕೊಬೋದು, ಯಾರು ಕೇಳೋದು? ಸಚಿವರು ರಕ್ಷಣೆ